ಯಾಕಂದ್ರ ಗುರು ಬೇಕ ತಂಗಿ ಗುರು ಬೇಕ, ಕರದವಳು ಶಿರ ಬಿಟ್ಟು ಗಿರಿಜಾದವರ ಮಾಡಪ ಗುರು ಬೇಕ ತಂಗಿ ಗುರು ಬೇಕ. ಮನುಷ್ಯರನ್ನ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುವರ್ಮ ಮೃತಂಗಮಯ. ಅಸತ್ಯದಿಂದ ಸತ್ಯಗಳಿಗೆ, ಮೃತ್ಯುವಿಂದ ಮೃತ್ಯುಂಜಯಗಳಿಗೆ ಒಯ್ತಕ್ಕಂಥ ಗುರುಗಳು ಇವತ್ತು ನಮಗೆ ಬಹಳ ಅವಶ್ಯಕತೆ ಇದೆ. ಗುರು ಅಂದಾಗ ಕತ್ತಲನ್ನು ಕಳೀತಕ್ಕಂಥ, ಯಾವ ಕತ್ತಲೆ? ಅಜ್ಞಾನ ಅನ್ನುವಂಥ ಕತ್ತಲೆ ಹೋಗ್ಬೇಕಾದಾಗ ಮನುಷ್ಯ ಗುರುಮುಖೇನವಾಗಿ ಶಿವನ್ ಅರಿತುಕೊಂಡಾಗ ಮಾತ್ರ ಅವನಿಗೆ ಮೋಕ್ಷ ಸಿಗ್ತದೆ. ಶಿವಸ್ಥಾನೇ ಕೃತಂ ಪಾಪಂ ವಿಷ್ಣು ಸ್ಥಾನೇನ ಮುಚ್ಚತೆ, ವಿಷ್ಣು ಸ್ಥಾನೇ ಕೃತಂ ಪಾಪಂ ಬ್ರಹ್ಮಸ್ಥಾನೇನ ಮುಚ್ಚತೆ, ಬ್ರಹ್ಮಸ್ಥಾನೇ ಕೃತಂ ಪಾಪಂ ಶಿವಸ್ಥಾನೇನ ಮುಚ್ಚತೆ, ಶಿವಸ್ಥಾನೇ ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯತೆ. ಬ್ರಹ್ಮ ಶಾಪ ಕೊಟ್ಟಂದ್ರೆ ಆ ಶಾಪವನ್ನು ವಿಷ್ಣು ಶಾಪ ಮಾಡ್ತಾನೆ, ವಿಷ್ಣು ಶಾಪ ಕೊಟ್ಟಂದ್ರೆ ಆ ಶಾಪವನ್ನು ಶಿವ ವಿಶಾಪ ಮಾಡ್ತಾನೆ, ಶಿವ ಶಾಪ ಕೊಟ್ಟ ಗುರುಗಳು ವಿಶಾಪ ಮಾಡಿದ್ರೆ, ಗುರು ಕೊಟ್ಟಿರ್ತಕ್ಕಂಥ ಶಾಪವನ್ನ ಯಾರು ವಿಶಾಪ ಮಾಡಿ ಬರಂಗಿಲ್ಲ. ಅಷ್ಟು ಗೌರವರಾಗಿರ್ತಕ್ಕಂಥ ಗುರುಗಳನ್ನು ಇವತ್ತ ನಂಬಿ ಪೂಜಿಸಿ ಆರಾಧಿಸಿ ಜೀವನದಲ್ಲಿ ಎಲ್ಲವನ್ನು ಕಾಣ್ತಕ್ಕಂಥ ಭಾಗ್ಯ. ಯಾಕಂದ್ರೆ ಮನುಷ್ಯನ ಜೀವನದೊಳಗೆ ಏನದ ಅಂದ್ರೆ ಮುಂದೆ ನಮಗೆ ಬಹಳ ಮಂದಿಗೆ ಟೈಮ್ ಇಲ್ಲ. 24 ತಾಸಿನೊಳಗ ಒಂದು 5 ನಿಮಿಷ ನಾವು ದೇವರ ಬಗ್ಗೆ ಸ್ಮರಣೆ ಮಾಡಿ, ದೇವ್ರ ನಮಸ್ಕಾರ ಮಾಡಿ ಹೋಗ್ತಕ್ಕಂಥದ್ದು ನಾವು ಯಾರು ಮಾಡಂಗಿಲ್ಲ. ದೇವರೆಲ್ಲ ಕೊಟ್ಟ ನಾವು, ಬೆಳೆ ಕೊಟ್ಟನ, ಮಳೆ ಕೊಟ್ಟನ, ಭೂಮಿ ಕೊಟ್ಟನ, ಅಲ್ಲ ಅವನೇ ನಾವೇನು ಕೊಟ್ಟಿವಿ. ದೇವ್ರು ಕೊಟ್ಟಂದ್ರೆ ದೇವ್ರಿಗೆ ನಾವೇನು ಕೊಟ್ಟಿವಿ. ದೇವ್ರು ನಾವೇನು ಕೊಡೋದು ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಏನು ಬೇಡ. ಅವನು ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನಿಂದ ನಮಸ್ಕಾರ ಮಾಡೋದು ಸಾಕು, ದೇವರು ತೃಪ್ತಿ ಆಗ್ತಾನೆ. ಅಂಥ ಒಬ್ಬ ಭಕ್ತ ಜೀವನದ ಸಾರ್ಥಕತೆ ಪಡೆಯಬೇಕಾದಾಗ ನಾವೇನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಅಷ್ಟಾವರಣ ಪಂಚಾಚಾರ ಚಟಸ್ಥಳಗಳನ್ನ ಅರ್ಥೈಸಿಕೊಂಡು ಜೀವನದಲ್ಲಿ ಅದನ್ನ ನಡೆಸಿಕೊಂಡು ಹೋದ್ರೆ ಆ ಜೀವನ ಸುಖಿಯಾಗಿರ್ತಕ್ಕಂಥ ಜೀವನ ಆಗ್ತದೆ. ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಜೀವನದೊಳಗೆ ಒಳ್ಳೇದಾಗ್ಬೇಕಂತಾರೆ, ಅದು ಚಲೋ ಆಗ್ಬೇಕು. ಚಲೋ ಆಗ್ಬೇಕಂದ್ರೆ ಈ ಪುಣ್ಯ ಕೆಲಸ ಮಾಡೋದು. ಕರ್ಮಣ್ಯ ವಾದಿ ಕಾಲಸ್ತು ಮಹಾಪದೇಶ ಕದಾಚನ. ಕರ್ಮ ಮಾಡೋ ಫಲ ಕೊಡೋದು ದೇವರು ಬಿಟ್ಟಿದ್ದು. ಒಳ್ಳೆ ಕರ್ಮ ಮಾಡೋದು ಒಳ್ಳೇದು ಫಲ ಸಿಗ್ತದೆ, ಕೆಟ್ಟ ಕರ್ಮ ಮಾಡೋದು ಕೆಟ್ಟ ಫಲ ಸಿಗ್ತದೆ. ಮಾಡಿದ್ರು ಮಾರಾಯ, ಯಾರು ತಪ್ಪು ಮಾಡ್ಯಾರ ಅವ್ರು ಅನುಭವಿಸ್ತಾರೆ, ಯಾರು ಒಳ್ಳೇದು ಮಾಡ್ಯಾರ ಅವ್ರಿಗೆ ಸುಖ ಸಿಗ್ತದೆ. ಅಂತ ಒಂದು ವಿಚಾರ ತಗೊಂಡು ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನ ಹೋಗ್ತಕ್ಕಂಥದ್ದು, ದರ್ಶನ ಪಡೆತಕ್ಕಂಥದ್ದು, ಯಾವ್ದು ಮಾತ್ರ ಕೂಡ ಗುರು ನಮ್ದು ಪೌರ್ಣಮಿಯನ್ನ ಮರಿಬಾರದು. ಜೀವನ ಪರ್ಯಂತರವಾಗಿ ಮನುಷ್ಯ ತಾನು ಇಡೀ ಜೀವನ ಪರ್ಯಂತರವಾಗಿ ಕಳೀತಕ್ಕಂಥ ದಿನಗಳನ್ನ ಯಾವತ್ತೂ ಕೂಡ ದೇವರ ಬಗ್ಗೆ ನಮ್ಗೆ ಆಗ್ಲಿಲ್ಲ ಅಂದ್ರೆ ಮಲ್ಕೊಂಡಾಗ, ದಾರಿ ನಡಿಬೇಕಾದಾಗ, ಮನೆ ಕೆಲಸ ಮಾಡಬೇಕಾದಾಗ ಚೆನ್ನಮಲ್ಲ ಎನ್ನಬಾರದೆ. ಯಾವಾಗ ನುಡಿ ಸ್ತುತಿ ಮಾಡ್ಕೊಂತ ನಾವು ಯಾವತ್ತೂ ಕೂಡ ಕೆಲಸ ಮಾಡ್ಕೊಂಡು ಬಂದ್ವಿ ಅಂದ್ರೆ ಕೆಲಸ ಕೂಡ ಸರಳ ಆಗ್ತದೆ, ಕೆಲಸ ಕೂಡ ಒಳ್ಳೆ ಕೆಲಸ ಆಗ್ತದೆ. ಆದ್ರೆ ನಾವು ಹಂಗ್ ಮಾಡಂಗಿಲ್ಲ. ಗಡ್ಡ ಬೆಂಕಿ ಅಂತ ಬಾವಿ ತೊಡೋರು. ಹಂಗಾಗ್ದೇನೆ ಕಾಲೆ ಮೇಲೆ ಕೈಯನ್ನು ಹೇಳೋದು ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸ ನಮ್ಮ ಕೂಡಲ ಸಂಗನ ಶರಣ. ನಾವು ಯಾವಾಗ ನಮ್ಮ ಭಕ್ತಿ ಆಗ್ಬಾರ್ದಂದ್ರೆ ವಯಸ್ಸಾದ ಯಾರೋ ಸೇರಿಲ್ಲ ಅಂದಾಗ ಅವಾಗ ಭಕ್ತಿ ಬರ್ತಾರೆ. ಹಂಗಾಗಬಾರ್ದು. ಕಾಲ ಮೇಲೆ ಕೈಯನ್ನು ಹೇಳೋದ ಮುನ್ನ ನಾವು ಕಾಲ ಮುರಿದ್ರೆ ಕೈ ನಡಿಲಿಕ್ಕೆ ಬರಲ್ಲ, ಹೇಳಕ್ ಬರಲ್ಲ, ಕುಂದ್ರಕ್ ಬರಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ ಶರಣ. ಪೂಜೆ ಮಾಡ್ಬೇಕಾದ್ರೆ ಅದಕ್ಕೊಂದು ಇತಿಮಿತಿ ಅದ. ಆದ್ರೆ ನಾವು ಯಾರೋ ಕೂಡ ಲಕ್ಷ ಕೊಡೋದಂತಾರೆ. ಸಂಸಾರ, ಹೊಲ, ಮನೆ, ಹೆಂಡರು, ಮಕ್ಕಳು ಇವೆಲ್ಲ ಏನೋ ಅಂದ್ರೆ ಪರಮಾತ್ಮ ಕೊಟ್ಟ ಆಟಿಕೆ ಸಾಮಾನು. ಪರಮಾತ್ಮ ಏನ್ ಮಾಡ್ಯಾನ ಎಲ್ಲರಿಗೆ
ಹೊಲ ಕೊಟ್ಟರು, ಮನೆ ಕೊಟ್ಟರು, ರೊಕ್ಕ ಕೊಟ್ಟರು, ರೂಪಾಯಿ ಕೊಟ್ಟರು, ಎಲ್ಲ ಕೊಟ್ಟು ಆಡದ